ಸಾಫ್ಟೆಲ್ಲ ರೀಸೆಟ್ ಮಾಡಿಸಿ ಟೋಟಲ್ ಅರೌಂಡ್ ಒಂದು 10,000 ಖರ್ಚು ಬಿತ್ತು ತಿರ್ಗಾ ಗಾಡಿಗೆ. ಅನಿಸ್ತಾ ಇದೆಯಾ ನೋಡಿ, ಇಲ್ಲಿ ಎಷ್ಟು ತಿಕ್ನೆಸ್ ಇದೆ ಪಿಸ್ಟನ್ನು, ಆದರೂ ಒಡೆದೋಗಿದೆ. 0.75 ಸೈಜ್ ಪಿಸ್ಟನ್, ಫ್ರೀ ಫ್ಲೋ ಇತ್ತು ಇಲ್ಲಿ. ಎಲ್ಲೂ ಏನದು ಎಲ್ಲೋ ಹಿಡಿಯೋ ಥರ ಏನು ಕಂಪ್ರೆಷನ್ ಎಲ್ಲೂ ಇರಲಿಲ್ಲ, ಫುಲ್ಲು ಫ್ರೀ ಫ್ಲೋ ಇತ್ತು. ಹೊಸ ವಿಡಿಯೋಗೆ ವೆಲ್ಕಮ್. ಇವತ್ತೊಂದು ಒಳ್ಳೆ ಟಾಪಿಕ್ ಬಗ್ಗೆ ಮಾತಾಡಬೇಕು. ಟೈಟಲು ಥಂಬ್ನೇಲ್ ನೋಡಿರೋಂಗೆ ಗೊತ್ತಾಗಿರುತ್ತೆ. ಹೌದು, ಪಿಸ್ಟನ್ನು ಒಡೆದೋಗಿತ್ತು. ಪಿಸ್ಟನ್ ಒಡೆದೋಗಿದೆ, ಸ್ಪಾರ್ಕ್ ಪ್ಲಗ್ ಎಲ್ಲ ಫುಲ್ಲು ಮತ್ತು ಮೆಲ್ಟ್ ಆಗಿದೆ. ಬಟ್ ಏನು ಅಂತ ಹೇಳಿದ್ರೆ ನನ್ನ ಗಾಡಿದಲ್ಲ ಹೊಡೆದೋಗಿರೋದು. ನನ್ನ ಫ್ರೆಂಡ್ ಒಬ್ಬರು ಇದ್ದಾರೆ, ಅವ್ರ ಅಣ್ಣ ಗಾಡಿನ ಇವರು ತೊಗೊಂಬರ್ತಿದ್ರು. ಅದೊಂದು ರೇಂಜಿಗೆ ಪೋರ್ಟಿಂಗ್ ಆಗಿತ್ತು, ಕಂಪ್ಲೀಟ್ಲಿ ಪೋರ್ಟಿಂಗ್ ಅಂತ ಏನಿಲ್ಲ, ಒಂದು ರೇಂಜ್ ಪೋರ್ಟಿಂಗ್ ಆಗಿತ್ತು. ಸ್ಟಾಕ್ ಕಾರ್ಬೊರೇಟ್ರಲ್ಲೇ ನಡೀತಾ ಇತ್ತು ಗಾಡಿ, ಪರ್ಫಾರ್ಮೆನ್ಸ್ ಕಾರ್ಬೊರೇಟ್ರ್ ಏನಲ್ಲ, 5 ಸ್ಪೀಡ್ ಅದು. ಸೊ ಏನಾಗಿದೆ, ಇವರು ಒಂದು ಅರೌಂಡ್ 4 to 5 ಕಿಲೋಮೀಟರ್ಸ್ ಇಬ್ಬರು ಕುತ್ಕೊಂಡಿದ್ದು ಗಾಡೀಲಿ. ಅರೌಂಡ್ 4 ಕಿಲೋಮೀಟರ್ಸ್ ಏನೋ ಒಂದು 120 ಪ್ಲಸ್ಸಲ್ಲಿ ಫುಲ್ ಥ್ರಾಟಲ್ ಲಾಕ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ. ಸೊ ಅದೇನಾಗಿದೆ ಅಂದರೆ ಎಲ್ಲೋ ಒಂದು ಕಡೆ ಜರ್ಕ್ ಫೀಲ್ ಆಗಿದೆ ಅವ್ರ ಗಾಡಿ. ಬಟ್ ಅವ್ರಿಗೂ ಏನು ಅಷ್ಟೊಂದು ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಎಲ್ಲ. ಪಿಸ್ಟನ್ ಹಂಗೆ ಹೊಡೆದೋಗುತ್ತೆ ಅದು ಅಷ್ಟೊಂದು ಐಡಿಯಾ ಇರಲಿಲ್ಲ. RX ಎಷ್ಟು ಕಿಲೋಮೀಟರ್ ಲಾಕ್ ಮಾಡ್ಬೋದು ಅಂತಲೂ ಐಡಿಯಾ ಇರಲಿಲ್ಲ. ಸೊ ಅವ್ರು ನೀಟಾಗಿ ತೆಚ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅದೇನಾಗ್ಬಿಟ್ಟಿದೆ, ಪಿಸ್ಟನ್ ಫುಲ್ಲು ತೂತೋಗ್ಬಿಟ್ಟಿದೆ ಗಾಡೀಲಿ. ಸೊ ಯಾವತ್ತೇ ಆಗಲಿ ತಿಳ್ಕೊಳ್ಳಿ, RXಲ್ಲಿ 2 ಕಿಲೋಮೀಟರ್ಸ್ ಮೇಲೆ ಥ್ರಾಟ ಲಾಕ್ ಮಾಡಬಾರ್ದು. ಇದು ಯಾವ ಮೆಕ್ಯಾನಿಕ್ಕು ಸಜೆಸ್ಟ್ ಮಾಡಲ್ಲ. 2 ಕಿಲೋಮೀಟರ್ಸ್ ಮ್ಯಾಕ್ಸಿಮಮ್ ಅಷ್ಟೇ RXಗಳಿಗೆ. ಅದ್ರ ಮೇಲೆ ಥ್ರಾಟ ಲಾಕ್ ಮಾಡಬಾರ್ದು. ಅಂದರೆ ಓಡಿಸ್ಬೋದು 2 ಕಿಲೋಮೀಟರ್ಸ್ ಮೇಲೆ ಟಾಪ್ ಸ್ಪೀಡೆಲ್ಲ. ಅದು ಹೆಂಗೆ ಅಂತ ಹೇಳಿದ್ರೆ, ಥ್ರಾಟಲ್ ಫುಲ್ಲು ರೈಸ್ ಮಾಡ್ತೀರಾ, ಒಂದು 2 ಸೆಕೆಂಡ್ ಬಿಡಬೇಕು. 2 ಸೆಕೆಂಡ್ ಬಿಟ್ಟು ಮತ್ತೆ ರೈಸ್ ಮಾಡಿ, ಪರವಾಗಿಲ್ಲ. ಹಂಗೆ ಮಾಡಿದ್ರೆ ಅಟ್ಲೀಸ್ಟ್ ಸ್ವಲ್ಪ ಗ್ಯಾಪ್ ಬಿಟ್ಟು ಕೊಡಬೇಕು. ಹಂಗೆ ಮಾಡಿದಾಗ ಏನಾಗಲ್ಲ. ಬಟ್ ಇವ್ರೇನು ಮಾಡಿದ್ದಾರೆ, ಕಂಟಿನ್ಯೂಸ್ಲಿ 4 ಕಿಲೋಮೀಟರ್ಸ್ ಹಚ್ಕೊಂಡು ಬಂದ್ಬಿಟ್ಟಿದ್ದಾರೆ. ಅದು ಫುಲ್ ಪಿಸ್ಟನ್ ಎಲ್ಲ ತೂತೋಗ್ಬಿಟ್ಟಿದೆ. ಅದಕ್ಕೆ ತಿರ್ಗಾ ತುಂಬ ಖರ್ಚು ಬಿತ್ತು ಗುರು. ಅದಾದಮೇಲೆ ತಿರ್ಗಾ ಅದನ್ನ ಮತ್ತೆ ರೀಬೋರೆಲ್ಲ ಮಾಡಿಸಿ ಹೆವಿ ಖರ್ಚು ಬಿದ್ದುಬಿಟ್ಟಿದೆ ಗಾಡಿಗೆ. ತಿರ್ಗಾ ಇವಾಗ ಆ ಗಾಡಿ ಓಡಿಸಿದ ಓನರ್ ಹಿಂದಗಡೆ ರೈಡರ್ ಕೂತಿದ್ದಾರೆ. ಹೇಳಿ ಬ್ರೋ, ಹೆಂಗಿತ್ತು, ಏನಾಯ್ತು ಅದು ಕರೆಕ್ಟಾಗಿ? ಸ್ಪೀಡಾಗಿ ಒಂದ್ಸಲ ಸ್ಪೀಡಾಗಿ ಬರುವಾಗ ಒಂದ್ಸಲಿ ಒಂಥರ ಜರ್ಕ್ ಹೊಡೆಯೋ ಥರ ಆಯಿತು. ಓಕೆ. ಆಮೇಲೆ ನಾವು ಏನಾಗಲ್ಲ ಬಿಡು ಅಂದ್ಕೊಂಡು ಒಂದು 4-5 ಕಿಲೋಮೀಟರ್ ಇಟ್ಕೊಂಡು ಕುತ್ಕೊಂಡ್ಬಿಟ್ಟಿದ್ವಿ. ಎಷ್ಟು ಸ್ಪೀಡಲ್ಲಿ ಇದ್ವಿ? ಅರೌಂಡ್ 125 ಇದ್ವಿ. 120 ಪ್ಲಸ್ಸಲ್ಲಿ ಇದ್ರಾ? ಒಂದು 4 ಕಿಲೋಮೀಟರ್ಸ್ ಲಾಕ್ ಮಾಡಿದ್ರ ಥ್ರಾಟಲ್ಲು? 4 ಕಿಲೋಮೀಟರ್ ಲಾಕ್ ಮಾಡ್ಕೊಂಡಿದ್ವಿ. ಆಮೇಲೆ ಅದು ಗಾಡಿ ಪಿಸ್ಟನ್ ಒಂದು ಕಡೆ ತೂತೋಯ್ತಲ್ಲ. ಬಟ್ ಅವಾಗ ನಿಮ್ಗೆ ಹೆಂಗ್ ಸ್ಟಾಪ್ ಆಯ್ತು ಗಾಡಿ? ಹೋಗ್ತಾ ಹಂಗೆ ಸಡನ್ ಗಾಡಿ ಆಫ್ ಆಗೋಯ್ತು. ಓಕೆ. ಸ್ಟಾರ್ಟ್ ಮಾಡಿದ್ವಿ ಒಂದ್ಸಲಿ, ಜರ್ಕ್ ಸ್ಟಾರ್ಟ್ ಮಾಡಕ್ ನೋಡಿದ್ದೀರಾ? ಆಗ್ಲಿಲ್ಲ, ಸಡನ್ ಆಗಿ ಆಫ್ ಮಾಡ್ಬಿಟ್ವಿ, ಗಾಡಿ ಆಫ್ ಆಗೋಯ್ತು. ಓಕೆ. ಆಮೇಲೆ ತಿರ್ಗಾ ಮೆಕ್ಯಾನಿಕ್ ಹತ್ರ, ಅಲ್ಲೇ ಹತ್ರ ಇರೋ ಮೆಕ್ಯಾನಿಕ್ ಶಾಪಲ್ಲಿ ಸ್ಪಾರ್ಕ್ ಪ್ಲಗ್ ಫಿಕ್ಸ್ ನೋಡಿದ್ವಿ. ಆಮೇಲೆ ಅವರು ಬೇರೆ ಮೆಕ್ಯಾನಿಕ್ ಅದೇ ಗಾಡಿ ರೆಡಿ ಬಂದ್ಬಿಡ್ರಿ ಹೇಳಿ. ಓಕೆ. ಸೊ ಹಿಂಗೆ ಓಡಿಸಿರೋರು ಹೇಳಿರೋ ಪ್ರಕಾರ ಗಾಡಿ ಅರೌಂಡ್ ಒಂದು 4 ಕಿಲೋಮೀಟರ್ಸ್ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಥ್ರಾಟಲ್ಲು. ಒಂದು ಸರ್ಟೈನ್ ಟೈಮಲ್ಲಿ ಎಲ್ಲೋ ಒಂದು ಕಡೆ ಜರ್ಕೋ ಫೀಲ್ ಆಗಿದೆ ಗಾಡಿದು. ಬಟ್ ಇವ್ರಿಗೆ ಅದು ಅಷ್ಟೊಂದು ಐಡಿಯಾನೂ ಇರಲಿಲ್ಲ, ಫಸ್ಟ್ ಟೈಮ್ ಆಗಿರೋದು. ಅಷ್ಟೊಂದು ಐಡಿಯಾ ಇರಲಿಲ್ಲ, ಏನಾಗಲ್ಲ ಅಂತ ಹಂಗೆ ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ ಥ್ರಾಟಲ್ಲು. ಅರೌಂಡ್ ಒಂದು 4 ಕಿಲೋಮೀಟರ್ಸ್ 4+ ಅನ್ಕೊಳ್ಳಿ. ಅವಾಗ ಏನಾಗಿದೆ, ಪಿಸ್ಟನ್ ತೂತೋಗ್ಬಿಟ್ಟಿದೆ. ಸೊ RXಲ್ಲಿ 2 ಕಿಲೋಮೀಟರ್ಸ್ ಮೇಲೆ ಲಾಕ್ ಮಾಡಬಾರ್ದು ಥ್ರಾಟಲ್ಲು, ಯಾವುದೇ ಕಾರಣಕ್ಕೂ ಲಾಕ್ ಮಾಡಬಾರ್ದು. ಸೊ ಹಿಂಗೆ ಲಾಕ್ ಮಾಡಿದ್ರೆ ಅಂತ ಹೇಳಿದ್ರೆ ಒಂದು 2 ಸೆಕೆಂಡ್ ಹಿಂಗೆ ಬಿಡಬೇಕು, ಮತ್ತೆ ತಿರ್ಗಾ ಹಿಂಗೆ ಲಾಕ್ ಮಾಡಬೇಕು. ಹಂಗೆ ಮಾಡಿದ್ರೆ ಓಕೆ. ಬಟ್ ಕಾನ್ಸ್ಟೆಂಟಾಗಿ ಲಾಕ್ ಮಾಡ್ಕೊಂಡೇ ಇದ್ರೆ ಅದು ಪ್ರಾಬ್ಲಮ್ ಆಗ್ಬಿಡುತ್ತೆ ಫಸ್ಟ್ ಪಿಸ್ಟನ್ಗೆಲ್ಲ. ಅಣ್ಣ ಆಯಿಲ್ ಐತಾ? $2 ಲೀಟ್ರ್ ಪೆಟ್ರೋಲು, 60 ml ಆಯಿಲು. ಇಲ್ಲಿ ನೋಡ್ರಿ ಬ್ರೋ, ಇಲ್ಲಿ ಏನಾಗುತ್ತೆ ತಿಳ್ಕೊಂಡಿದ್ದಲ್ಲ ಇದು. ಬನ್ರಿ ಅಲ್ಲಿ ಮನೆ ಹತ್ರ ಹೋಗಿ. ಹಾಂ,
ಸೊ ಇವಾಗ ಪಿಸ್ಟನ್ನು ತೂತೋಗಿತ್ತು ಅಂತ ಹೇಳಿದ್ದೆ ನಿಮಗೆ. ಅದಾದಮೇಲೆ ಸ್ಪಾರ್ಕ್ ಪ್ಲಗ್ ತಿಕ್ಸಿದ್ರು, ಬಟ್ ಅಲ್ಲೇ ಸದ್ಯಲ್ಲಿ ನಿಯರ್ ಬೈ ಮೆಕ್ಯಾನಿಕ್ ಹತ್ರ ಸ್ಪಾರ್ಕ್ ಪ್ಲಗ್ ತಿಕ್ಸಿ ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡಿಸಿ ನೋಡಿದ್ವಿ. ಅವಾಗ ಕಿಕ್ ಹೊಡೆದಾಗ ಹೆಂಗಿತ್ತು ಅಂತ ಹೇಳಿದ್ರೆ ಫುಲ್ ಇವಾಗ ನೋಡಿ, ಇಲ್ಲಿಂದ ನಿಮಗೆ ಪ್ಲೇ ಸ್ಟಾರ್ಟ್ ಆಗುತ್ತೆ, ಇಲ್ಲಿ ಕಿಕ್ಕರ್ ಇಲ್ಲಿ ಫೀಲ್ ಆಗುತ್ತೆ. ಬಟ್ ಅದ್ರದ್ದು ಹಂಗಿರಲಿಲ್ಲ, ಫುಲ್ಲು ಫ್ರೀ ಫ್ಲೋ ಇತ್ತು ಇಲ್ಲಿ, ಎಲ್ಲೂ ಎಲ್ಲೋ ಹಿಡಿಯೋ ಥರ ಏನು ಕಂಪ್ರೆಷನ್ ಎಲ್ಲೂ ಇರಲಿಲ್ಲ, ಫುಲ್ಲು ಫ್ರೀ ಫ್ಲೋ ಇತ್ತು. ಇವಾಗ ನಿಮ್ಗೆ ಹೆಂಗೆ ಅಂದರೆ ಈ 4 ಸ್ಟ್ರೋಕ್ ಗಾಡಿಗಳಲ್ಲಿ ನಿಮಗೆ ಗೊತ್ತಾಗುತ್ತೆ, ಕ್ಲಚ್ ಹಿಡಿದು ಏನಾದರೂ ಕಿಕ್ ಹೊಡಿಯೋಕ್ಕೆ ನೋಡಿದ್ರೆ ಫುಲ್ಲು ಫ್ರೀ ಫ್ಲೋ ಹೋಗ್ಬಿಡುತ್ತೆ. ನ್ಯೂಟ್ರಲ್ ಇಟ್ಕೊಂಡು ಕಿಕ್ ಹೊಡಿಯೋದಕ್ಕೂ ಮತ್ತು ಕ್ಲಚ್ ಇಟ್ಕೊಂಡು ಕಿಕ್ ಹೊಡಿಯೋಕ್ಕೂ ಡಿಫ್ರೆನ್ಸ್ ಇರುತ್ತಲ್ಲ. ಸೊ ಆ ಥರ ಫುಲ್ಲು ಫ್ರೀ ಫ್ಲೋ ಇತ್ತು. ಇಲ್ಲಿ ಏನೋ ಕಂಪ್ರೆಷನ್ನೇ ಇರಲಿಲ್ಲ, ಯಾಕೆಂದರೆ ಪಿಸ್ಟನ್ ತೂತೋಗ್ಬಿಟ್ಟಿತ್ತು. ನಾನು ಆ್ಯಕ್ಚುಲಿ ಪಿಸ್ಟನ್ನು ತರಿಸ್ಕೊಂಡಿದ್ದೀನಿ ಅವ್ರ ಹತ್ರ, ಗಾಡಿ ಎಲ್ಲ ರೆಡಿ ಆಯಿತು. ಸೊ ಆ್ಯಕ್ಚುಲಿ ನಾನು ಪಿಸ್ಟನ್ನು ತರಿಸ್ಕೊಂಡಿದ್ದೀನಿ, ಪಿಸ್ಟನ್ನು ಮತ್ತು ಸ್ಪಾರ್ಕ್ ಪ್ಲಗ್ಗು. ಫಸ್ಟು ಸ್ಪಾರ್ಕ್ ಪ್ಲಗ್ ನೋಡೋದಾದ್ರೆ ಸೊ ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೊತೀನಿ, ಈ ಥರ ಇಲ್ಲಿ ಫುಲ್ ಮೆಲ್ಟ್ ಆಗಿಬಿಟ್ಟಿದೆ, ಅಲ್ಲಿ ಮೆಲ್ಟಾಗಿ ಫುಲ್ ಬರ್ನ್ ಆಗಿಬಿಟ್ಟಿದೆ ಸ್ಪಾರ್ಕ್ ಪ್ಲಗ್ಗು. ಇನ್ನು ಪಿಸ್ಟನ್ ನೋಡೋದಾದ್ರೆ ಸೊ ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಎಷ್ಟು ತಿಕ್ನೆಸ್ ಇದೆ ಪಿಸ್ಟನ್ನು, ಆದರೂ ಒಡೆದೋಗಿದೆ. 0.75 ಸೈಜ್ ಪಿಸ್ಟನ್ ಇದು. ಸೊ ಫುಲ್ಲು ಹೊಡೆದೋಗ್ಬಿಟ್ಟಿದೆ, ಇಲ್ಲೆಲ್ಲ ಉಜ್ಜಿದೆ, ಇಲ್ಲಿ ಸೈಡಿಗೆ ಬೋರ್ಗೆಲ್ಲ ಇಲ್ಲಿ ಫುಲ್ ಉಜ್ಜಿದೆ ಇದೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ, ಇಲ್ಲೆಲ್ಲ ಉಜ್ಜಿದೆ. ಇಲ್ಲಿ ಕಾಣಿಸ್ತಾ ಇದೆ ಅಂದ್ಕೊತೀನಿ, ಎಷ್ಟು ತಿಕ್ನೆಸ್ ಇದೆ ಇಲ್ಲಿ ಪಿಸ್ಟನ್ ಇತ್ತು ಇಲ್ಲಿ ಒಳಗಡೆ, ಆದರೂ ಹೊಡೆದೋಗಿದೆ ಗುರು. ಸೊ ಇಲ್ಲಿ ಹೆಡ್ಡಲ್ಲಿ ಹಿಂಗೆ ಸ್ಪಾರ್ಕ್ ಪ್ಲಗ್ ಇಲ್ಲಿ ಆಗಿರುತ್ತಲ್ಲ, ಸೊ ಇಲ್ಲಿ ಹೊಡೆದು ಸೊ ಇಲ್ಲಿ ನೋಡಿ, ಇದು ಇಂಟೇಕ್, ಇದು ಎಕ್ಸಾಸ್ಟ್ ಸೈಡ್ ಬರುತ್ತೆ, ಇಲ್ಲಿ ಸ್ಪಾರ್ಕ್ ಪ್ಲಗ್ ಕೂತಿದ್ದಾಗ ಹಿಂಗೆ ಹೊಡೆದು ಇಲ್ಲಿ ಫುಲ್ ಹೀಟಾಗಿ ಇಲ್ಲೂ ಸ್ಪಾರ್ಕ್ ಪ್ಲಗ್ ಎಲ್ಲ ಫುಲ್ ಮೆಲ್ಟ್ ಆಗಿದೆ. ಇದು ನೋಡಿ ಕರೆಕ್ಟಾಗಿ ಈ ಥರ. ಸೊ ಇದೊಂದು ಇನ್ಫಾರ್ಮೇಷನ್ ವೀಡಿಯೋ ಇದು, ಸುಮ್ಮನೆ ನಾನು ಕೇಳ್ಬಿಟ್ಟು ತರಿಸ್ಕೊಂಡೆ ಪಿಸ್ಟನ್ನ. ನೆಕ್ಸ್ಟು ತಿರ್ಗಾ ಅವರು ರೀಬೋರು ಏನೇನೋ ಮಾಡಿಸಿದ್ದಾರೆ, ರೀಬೋರ್ ಮಾಡಿಸಿ ಶಾಫ್ಟು ಏನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಂತೆ, ಶಾಫ್ಟೆಲ್ಲ ರೀಸೆಟ್ ಮಾಡಿಸಿ ಟೋಟಲ್ ಅರೌಂಡ್ ಒಂದು 10,000 ಖರ್ಚು ಬಿತ್ತು ತಿರ್ಗಾ ಗಾಡಿಗೆ. ಒಂದು ಅರೌಂಡ್ ಒಂದು 4 ನಿಮಿಷ 2 ನಿಮಿಷದ ಖುಷಿಗೆ ಇವಾಗ 10,000 ಖರ್ಚು ಬಿತ್ತು ಗುರು. ಸೊ ಇದು RXಗಳಲ್ಲಿ ಮೇಯ್ನ್ ಪ್ರಾಬ್ಲಮ್ಮು, ಸುಮ್ಮನೆ ಎರ್ರಬಿರ್ರಿ ಪವರ್ ಸಿಕ್ತು ಅಂತೆಲ್ಲ ಓಡ್ಸೋಕ್ಕಾಗಲ್ಲ, ತುಂಬ ಸೆನ್ಸಿಟಿವ್ ಇದು, ಯಾವಾಗ ಏನಾಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಹುಷಾರಾಗಿ ನೋಡ್ಕೊಂಡು ಓಡಿಸ್ಬೇಕು. ನೆಕ್ಸ್ಟು ನೀವು ಯಾರಾದರೂ ಓಡಿಸ್ಬೇಕಾದ್ರೆ ನೆನ್ಪಿಟ್ಕೊಳ್ಳಿ, 2 ಕಿಲೋಮೀಟರ್ಸ್ ಮೇಲೆ ಥ್ರಾಟಲ್ ಲಾಕ್ ಮಾಡಬೇಡಿ, ಯಾವುದೇ ಕಾರಣಕ್ಕೂ ಥ್ರಾಟಲ್ ಲಾಕ್ ಮಾಡಬೇಡಿ. 2 ಕಿಲೋಮೀಟರ್ಸ್ ಮೇಲೆ ಥ್ರಾಟಲ್ ಬಿಡ್ರಿ ಮತ್ತೆ ರೈಸ್ ಮಾಡಿರಿ, ಆ ಥರ ಮಾಡ್ಕೊಳ್ರಿ ಅಷ್ಟೇ.